ಬೆಂಗಳೂರು ಸೆಂಟ್ರಲಲ್ಲಿ ಏನು ಮಹದೇವಪುರ ಕ್ಷೇತ್ರದಲ್ಲಿ 1,00,000ಕ್ಕಿಂತ ಜಾಸ್ತಿ ಮತದಾರರು ಏನು ವೋಟ್ ಥೆಫ್ಟ್ ಆಗಿದೆ ಅಂತಂಬೋದು ಅವ್ರು ಈಗಾಗಲೇ ಕಾಂಕ್ರೀಟ್ ಆಗಿ ಎವಿಡೆನ್ಸ್ ಕೊಟ್ಟಿದ್ದಾರೆ. ಅದಕ್ಕಾಗಿ ಎಲೆಕ್ಷನ್ ಕಮಿಷನ್ ಅವರು ಉತ್ತರನೇ ಕೊಡ್ತಾ ಇಲ್ಲ. ಇವಾಗ ತಾವು ನೋಡ್ಬೋದು, ಅವರು 45 ದಿವಸ ಆದಮೇಲೆ ಏನು ಪೋಲಿಂಗ್ ಬೂತಲ್ಲಿ CCTV ಫುಟೇಜ್ ಇದೆ ಅದು ಡಿಲೀಟ್ ಮಾಡ್ಬೇಕಂತಾರೆ. ನಮ್ಗೆ ಏನು ಬೇಕು? ಮಷೀನ್ ರೀಡಬಲ್ ಡೇಟಾ ಬೇಕು. ಈಗ ನಮ್ದೇನು ವೋಟರ್ ಲಿಸ್ಟ್ ಇದೆ ಮ್ಯಾನ್ಯುಲಿ ನೋಡೋಕ್ಕೆ ಯಾರಿಗೂ ಆಗಲ್ಲ. ಈಗ ಡಿಜಿಟಲ್ ಇಂಡಿಯಾ ಅಂತ ಅಂತಾರೆ, ಮತ್ತೆ ಮಷೀನ್ ರೀಡಬಲ್ ಡೇಟಾ ಯಾಕೆ ಕೊಡ್ತಾ ಇಲ್ಲ ಎಲೆಕ್ಷನ್ ಕಮಿಷನ್ದವರು? ಇದು ಒಂದು ದೊಡ್ಡ ಪ್ರಶ್ನೆ. ಇದಕ್ಕೆ ನಮ್ಮ ಪ್ರಜಾಪ್ರಭುತ್ವ ಉಳಿಬೇಕು ಅಂತಂದರೆ ಎಲೆಕ್ಷನ್ ಕಮಿಷನ್ದವರು ಇಂಡಿಪೆಂಡೆಂಟ್ ಆಗಿರಬೇಕು. ಯಾರ್ದು ಒಂದು ಕೇಂದ್ರ ಏನು BJP ಸರ್ಕಾರ ಏನು ಮೋದಿಯವರು ಅಮಿತ್ ಶಾ ಅವರು ಏನು ನಡೆಸ್ತಾ ಇದ್ದಾರೆ ಆ ಥರ ಆಗಬಾರ್ದು ಅಂತ ಇವತ್ತಿನ ದಿವಸ ನಾವು ಬೆಂಗಳೂರಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ರಾಹುಲ್ ಗಾಂಧೀಜಿಯವರು ಬರ್ತಾ ಇದ್ದಾರೆ, ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅದ್ರ ಜೊತೆ ನಾವು ಸಂಸತ್ನಲ್ಲೂ ಕೂಡ ಏನು ಬಿಹಾರದಲ್ಲಿ SIR ನಡೀತಾ ಇದೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನು, ಅದು ಕೂಡ ಚುನಾವಣೆಗಿಂತ ಪೂರ್ವದಲ್ಲೇ ಯಾಕೆ ನಡಿಬೇಕು? ನಾವು ವಿರೋಧ ಪಕ್ಷದ ಎಲ್ಲ ಇಂಡಿಯಾ ಒಕ್ಕೂಟದ ಎಲ್ಲ ಪಕ್ಷಗಳು ಸತತವಾಗಿ ದಿವಸ ನಾವು ಸಂಸತ್ನಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಾವು ಕೇಳೋದಷ್ಟೇ, ಸಂಸತ್ನಲ್ಲಿ ಕೂಡ ನೀವು ಚರ್ಚೆ ಮಾಡೋಣ, ಬಿಹಾರ್ SIR ಮೇಲೆ ಚರ್ಚೆ ಮಾಡೋಣ. ನೀವು ಚರ್ಚೆ ಮಾಡೋಕ್ಕೆ ಯಾಕೆ ನೀವು ರೆಡಿ ಇಲ್ಲ? ಸರ್ಕಾರದವರು ನಡೆಸೋಕ್ಕೆ ರೆಡಿ ಇಲ್ಲ, ಸೆಷನು ಕೂಡ ನಡೀತಾ ಇಲ್ಲ. ಅದಕ್ಕೆ ನಾವು ಖಂಡಿಸ್ತೀವಿ ಅಂತ ನಾನು ಹೇಳೋಕ್ಕೆ ಬಯಸ್ತೇನೆ. ಬೆಂಗಳೂರು ಸೆಂಟ್ರಲಲ್ಲಿ ಏನು ಮಹದೇವಪುರ ಕ್ಷೇತ್ರದಲ್ಲಿ 1,00,000ಕ್ಕಿಂತ ಜಾಸ್ತಿ ಮತದಾರರು ಏನು ವೋಟ್ ಥೆಫ್ಟ್ ಆಗಿದೆ ಅಂತಂಬೋದು ಅವ್ರು ಈಗಾಗಲೇ ಕಾಂಕ್ರೀಟ್ ಆಗಿ ಎವಿಡೆನ್ಸ್ ಕೊಟ್ಟಿದ್ದಾರೆ. ಅದಕ್ಕಾಗಿ ಎಲೆಕ್ಷನ್ ಕಮಿಷನ್ ಅವರು ಉತ್ತರನೇ ಕೊಡ್ತಾ ಇಲ್ಲ. ಇವಾಗ ತಾವು ನೋಡ್ಬೋದು, ಅವರು 45 ದಿವಸ ಆದಮೇಲೆ ಏನು ಪೋಲಿಂಗ್ ಬೂತಲ್ಲಿ CCTV ಫುಟೇಜ್ ಇದೆ ಅದು ಡಿಲೀಟ್ ಮಾಡ್ಬೇಕಂತಾರೆ. ನಮ್ಗೆ ಏನು ಬೇಕು? ಮಷೀನ್ ರೀಡಬಲ್ ಡೇಟಾ ಬೇಕು. ಈಗ ನಮ್ದೇನು ವೋಟರ್ ಲಿಸ್ಟ್ ಇದೆ ಮ್ಯಾನ್ಯುಲಿ ನೋಡೋಕ್ಕೆ ಯಾರಿಗೂ ಆಗಲ್ಲ. ಈಗ ಡಿಜಿಟಲ್ ಇಂಡಿಯಾ ಅಂತ ಅಂತಾರೆ, ಮತ್ತೆ ಮಷೀನ್ ರೀಡಬಲ್ ಡೇಟಾ ಯಾಕೆ ಕೊಡ್ತಾ ಇಲ್ಲ ಎಲೆಕ್ಷನ್ ಕಮಿಷನ್ದವರು? ಇದು ಒಂದು ದೊಡ್ಡ ಪ್ರಶ್ನೆ. ಇದಕ್ಕೆ ನಮ್ಮ ಪ್ರಜಾಪ್ರಭುತ್ವ ಉಳಿಬೇಕು ಅಂತಂದರೆ ಎಲೆಕ್ಷನ್ ಕಮಿಷನ್ದವರು ಇಂಡಿಪೆಂಡೆಂಟ್ ಆಗಿರಬೇಕು. ಯಾರ್ದು ಒಂದು ಕೇಂದ್ರ ಏನು BJP ಸರ್ಕಾರ ಏನು ಮೋದಿಯವರು ಅಮಿತ್ ಶಾ ಅವರು ಏನು ನಡೆಸ್ತಾ ಇದ್ದಾರೆ ಆ ಥರ ಆಗಬಾರ್ದು ಅಂತ ಇವತ್ತಿನ ದಿವಸ ನಾವು ಬೆಂಗಳೂರಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ರಾಹುಲ್ ಗಾಂಧೀಜಿಯವರು ಬರ್ತಾ ಇದ್ದಾರೆ, ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅದ್ರ ಜೊತೆ ನಾವು ಸಂಸತ್ನಲ್ಲೂ ಕೂಡ ಏನು ಬಿಹಾರದಲ್ಲಿ SIR ನಡೀತಾ ಇದೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನು, ಅದು ಕೂಡ ಚುನಾವಣೆಗಿಂತ ಪೂರ್ವದಲ್ಲೇ ಯಾಕೆ ನಡಿಬೇಕು? ನಾವು ವಿರೋಧ ಪಕ್ಷದ ಎಲ್ಲ ಇಂಡಿಯಾ ಒಕ್ಕೂಟದ ಎಲ್ಲ ಪಕ್ಷಗಳು ಸತತವಾಗಿ ದಿವಸ ನಾವು ಸಂಸತ್ನಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಾವು ಕೇಳೋದಷ್ಟೇ, ಸಂಸತ್ನಲ್ಲಿ ಕೂಡ ನೀವು ಚರ್ಚೆ ಮಾಡೋಣ, ಬಿಹಾರ್ SIR ಮೇಲೆ ಚರ್ಚೆ ಮಾಡೋಣ. ನೀವು ಚರ್ಚೆ ಮಾಡೋಕ್ಕೆ ಯಾಕೆ ನೀವು ರೆಡಿ ಇಲ್ಲ? ಸರ್ಕಾರದವರು ನಡೆಸೋಕ್ಕೆ ರೆಡಿ ಇಲ್ಲ, ಸೆಷನು ಕೂಡ ನಡೀತಾ ಇಲ್ಲ. ಅದಕ್ಕೆ ನಾವು ಖಂಡಿಸ್ತೀವಿ ಅಂತ ನಾನು ಹೇಳೋಕ್ಕೆ ಬಯಸ್ತೇನೆ. ಬೆಂಗಳೂರು ಸೆಂಟ್ರಲಲ್ಲಿ ಏನು ಮಹದೇವಪುರ ಕ್ಷೇತ್ರದಲ್ಲಿ 1,00,000ಕ್ಕಿಂತ ಜಾಸ್ತಿ ಮತದಾರರು ಏನು ವೋಟ್ ಥೆಫ್ಟ್ ಆಗಿದೆ ಅಂತಂಬೋದು ಅವ್ರು ಈಗಾಗಲೇ ಕಾಂಕ್ರೀಟ್ ಆಗಿ ಎವಿಡೆನ್ಸ್ ಕೊಟ್ಟಿದ್ದಾರೆ. ಅದಕ್ಕಾಗಿ ಎಲೆಕ್ಷನ್ ಕಮಿಷನ್ ಅವರು ಉತ್ತರನೇ ಕೊಡ್ತಾ ಇಲ್ಲ. ಇವಾಗ ತಾವು ನೋಡ್ಬೋದು, ಅವರು 45 ದಿವಸ ಆದಮೇಲೆ ಏನು ಪೋಲಿಂಗ್ ಬೂತಲ್ಲಿ CCTV ಫುಟೇಜ್ ಇದೆ ಅದು ಡಿಲೀಟ್ ಮಾಡ್ಬೇಕಂತಾರೆ. ನಮ್ಗೆ ಏನು ಬೇಕು? ಮಷೀನ್ ರೀಡಬಲ್ ಡೇಟಾ ಬೇಕು. ಈಗ ನಮ್ದೇನು ವೋಟರ್ ಲಿಸ್ಟ್ ಇದೆ ಮ್ಯಾನ್ಯುಲಿ ನೋಡೋಕ್ಕೆ ಯಾರಿಗೂ ಆಗಲ್ಲ. ಈಗ ಡಿಜಿಟಲ್ ಇಂಡಿಯಾ ಅಂತ ಅಂತಾರೆ, ಮತ್ತೆ ಮಷೀನ್ ರೀಡಬಲ್ ಡೇಟಾ ಯಾಕೆ ಕೊಡ್ತಾ ಇಲ್ಲ ಎಲೆಕ್ಷನ್ ಕಮಿಷನ್ದವರು? ಇದು ಒಂದು ದೊಡ್ಡ ಪ್ರಶ್ನೆ. ಇದಕ್ಕೆ ನಮ್ಮ ಪ್ರಜಾಪ್ರಭುತ್ವ ಉಳಿಬೇಕು ಅಂತಂದರೆ ಎಲೆಕ್ಷನ್ ಕಮಿಷನ್ದವರು ಇಂಡಿಪೆಂಡೆಂಟ್ ಆಗಿರಬೇಕು. ಯಾರ್ದು ಒಂದು ಕೇಂದ್ರ ಏನು BJP ಸರ್ಕಾರ ಏನು ಮೋದಿಯವರು ಅಮಿತ್ ಶಾ ಅವರು ಏನು ನಡೆಸ್ತಾ ಇದ್ದಾರೆ ಆ ಥರ ಆಗಬಾರ್ದು ಅಂತ ಇವತ್ತಿನ ದಿವಸ ನಾವು ಬೆಂಗಳೂರಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ರಾಹುಲ್ ಗಾಂಧೀಜಿಯವರು ಬರ್ತಾ ಇದ್ದಾರೆ, ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅದ್ರ ಜೊತೆ ನಾವು ಸಂಸತ್ನಲ್ಲೂ ಕೂಡ ಏನು ಬಿಹಾರದಲ್ಲಿ SIR ನಡೀತಾ ಇದೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನು, ಅದು ಕೂಡ ಚುನಾವಣೆಗಿಂತ ಪೂರ್ವದಲ್ಲೇ ಯಾಕೆ ನಡಿಬೇಕು? ನಾವು ವಿರೋಧ ಪಕ್ಷದ ಎಲ್ಲ ಇಂಡಿಯಾ ಒಕ್ಕೂಟದ ಎಲ್ಲ ಪಕ್ಷಗಳು ಸತತವಾಗಿ ದಿವಸ ನಾವು ಸಂಸತ್ನಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಾವು ಕೇಳೋದಷ್ಟೇ, ಸಂಸತ್ನಲ್ಲಿ ಕೂಡ ನೀವು ಚರ್ಚೆ ಮಾಡೋಣ, ಬಿಹಾರ್ SIR ಮೇಲೆ ಚರ್ಚೆ ಮಾಡೋಣ. ನೀವು ಚರ್ಚೆ ಮಾಡೋಕ್ಕೆ ಯಾಕೆ ನೀವು ರೆಡಿ ಇಲ್ಲ? ಸರ್ಕಾರದವರು ನಡೆಸೋಕ್ಕೆ ರೆಡಿ ಇಲ್ಲ, ಸೆಷನು ಕೂಡ ನಡೀತಾ ಇಲ್ಲ. ಅದಕ್ಕೆ ನಾವು ಖಂಡಿಸ್ತೀವಿ ಅಂತ ನಾನು ಹೇಳೋಕ್ಕೆ ಬಯಸ್ತೇನೆ. ಬೆಂಗಳೂರು ಸೆಂಟ್ರಲಲ್ಲಿ ಏನು ಮಹದೇವಪುರ ಕ್ಷೇತ್ರದಲ್ಲಿ 1,00,000ಕ್ಕಿಂತ ಜಾಸ್ತಿ ಮತದಾರರು ಏನು ವೋಟ್ ಥೆಫ್ಟ್ ಆಗಿದೆ ಅಂತಂಬೋದು ಅವ್ರು ಈಗಾಗಲೇ ಕಾಂಕ್ರೀಟ್ ಆಗಿ ಎವಿಡೆನ್ಸ್ ಕೊಟ್ಟಿದ್ದಾರೆ. ಅದಕ್ಕಾಗಿ ಎಲೆಕ್ಷನ್ ಕಮಿಷನ್ ಅವರು ಉತ್ತರನೇ ಕೊಡ್ತಾ ಇಲ್ಲ. ಇವಾಗ ತಾವು ನೋಡ್ಬೋದು, ಅವರು 45 ದಿವಸ ಆದಮೇಲೆ ಏನು ಪೋಲಿಂಗ್ ಬೂತಲ್ಲಿ CCTV ಫುಟೇಜ್ ಇದೆ ಅದು ಡಿಲೀಟ್ ಮಾಡ್ಬೇಕಂತಾರೆ. ನಮ್ಗೆ ಏನು ಬೇಕು? ಮಷೀನ್ ರೀಡಬಲ್ ಡೇಟಾ ಬೇಕು. ಈಗ ನಮ್ದೇನು ವೋಟರ್ ಲಿಸ್ಟ್ ಇದೆ ಮ್ಯಾನ್ಯುಲಿ ನೋಡೋಕ್ಕೆ ಯಾರಿಗೂ ಆಗಲ್ಲ. ಈಗ ಡಿಜಿಟಲ್ ಇಂಡಿಯಾ ಅಂತ ಅಂತಾರೆ, ಮತ್ತೆ ಮಷೀನ್ ರೀಡಬಲ್ ಡೇಟಾ ಯಾಕೆ ಕೊಡ್ತಾ ಇಲ್ಲ ಎಲೆಕ್ಷನ್ ಕಮಿಷನ್ದವರು? ಇದು ಒಂದು ದೊಡ್ಡ ಪ್ರಶ್ನೆ. ಇದಕ್ಕೆ ನಮ್ಮ ಪ್ರಜಾಪ್ರಭುತ್ವ ಉಳಿಬೇಕು ಅಂತಂದರೆ ಎಲೆಕ್ಷನ್ ಕಮಿಷನ್ದವರು ಇಂಡಿಪೆಂಡೆಂಟ್ ಆಗಿರಬೇಕು. ಯಾರ್ದು ಒಂದು ಕೇಂದ್ರ ಏನು BJP ಸರ್ಕಾರ ಏನು ಮೋದಿಯವರು ಅಮಿತ್ ಶಾ ಅವರು ಏನು ನಡೆಸ್ತಾ ಇದ್ದಾರೆ ಆ ಥರ ಆಗಬಾರ್ದು ಅಂತ
ಇವತ್ತಿನ ದಿವಸ ನಾವು ಬೆಂಗಳೂರಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ರಾಹುಲ್ ಗಾಂಧೀಜಿಯವರು ಬರ್ತಾ ಇದ್ದಾರೆ, ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅದ್ರ ಜೊತೆ ನಾವು ಸಂಸತ್ನಲ್ಲೂ ಕೂಡ ಏನು ಬಿಹಾರದಲ್ಲಿ SIR ನಡೀತಾ ಇದೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನು, ಅದು ಕೂಡ ಚುನಾವಣೆಗಿಂತ ಪೂರ್ವದಲ್ಲೇ ಯಾಕೆ ನಡಿಬೇಕು? ನಾವು ವಿರೋಧ ಪಕ್ಷದ ಎಲ್ಲ ಇಂಡಿಯಾ ಒಕ್ಕೂಟದ ಎಲ್ಲ ಪಕ್ಷಗಳು ಸತತವಾಗಿ ದಿವಸ ನಾವು ಸಂಸತ್ನಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಾವು ಕೇಳೋದಷ್ಟೇ, ಸಂಸತ್ನಲ್ಲಿ ಕೂಡ ನೀವು ಚರ್ಚೆ ಮಾಡೋಣ, ಬಿಹಾರ್ SIR ಮೇಲೆ ಚರ್ಚೆ ಮಾಡೋಣ. ನೀವು ಚರ್ಚೆ ಮಾಡೋಕ್ಕೆ ಯಾಕೆ ನೀವು ರೆಡಿ ಇಲ್ಲ? ಸರ್ಕಾರದವರು ನಡೆಸೋಕ್ಕೆ ರೆಡಿ ಇಲ್ಲ, ಸೆಷನು ಕೂಡ ನಡೀತಾ ಇಲ್ಲ. ಅದಕ್ಕೆ ನಾವು ಖಂಡಿಸ್ತೀವಿ ಅಂತ ನಾನು ಹೇಳೋಕ್ಕೆ ಬಯಸ್ತೇನೆ. ಬೆಂಗಳೂರು ಸೆಂಟ್ರಲಲ್ಲಿ ಏನು ಮಹದೇವಪುರ ಕ್ಷೇತ್ರದಲ್ಲಿ 1 ಲಕ್ಷಕ್ಕಿಂತ ಜಾಸ್ತಿ ಮತದಾರರು ಏನು ವೋಟ್ ಥೆಫ್ಟ್ ಆಗಿದೆ ಅಂತಂಬೋದು ಅವ್ರು ಈಗಾಗಲೇ ಕಾಂಕ್ರೀಟ್ ಆಗಿ ಎವಿಡೆನ್ಸ್ ಕೊಟ್ಟಿದ್ದಾರೆ. ಅದಕ್ಕಾಗಿ ಎಲೆಕ್ಷನ್ ಕಮಿಷನ್ ಅವರು ಉತ್ತರನೇ ಕೊಡ್ತಾ ಇಲ್ಲ. ಇವಾಗ ತಾವು ನೋಡ್ಬೋದು, ಅವರು 45 ದಿವಸ ಆದಮೇಲೆ ಏನು ಪೋಲಿಂಗ್ ಬೂತಲ್ಲಿ CCTV ಫುಟೇಜ್ ಇದೆ ಅದು ಡಿಲೀಟ್ ಮಾಡ್ಬೇಕಂತಾರೆ. ನಮ್ಗೆ ಏನು ಬೇಕು? ಮಷೀನ್ ರೀಡಬಲ್ ಡೇಟಾ ಬೇಕು. ಈಗ ನಮ್ದು ಏನು ವೋಟರ್ ಲಿಸ್ಟ್ ಇದೆ ಮ್ಯಾನ್ಯುಲಿ ನೋಡೋಕ್ಕೆ ಯಾರಿಗೂ ಆಗಲ್ಲ. ಈಗ ಡಿಜಿಟಲ್ ಇಂಡಿಯಾ ಅಂತ ಅಂತಾರೆ, ಮತ್ತು ಮಷೀನ್ ರೀಡಬಲ್ ಡೇಟಾ ಯಾಕೆ ಕೊಡ್ತಾ ಇಲ್ಲ ಎಲೆಕ್ಷನ್ ಕಮಿಷನ್ದವರು? ಇದು ಒಂದು ದೊಡ್ಡ ಪ್ರಶ್ನೆ. ಇದಕ್ಕೆ ನಮ್ಮ ಪ್ರಜಾಪ್ರಭುತ್ವ ಉಳಿಬೇಕು ಅಂತಂದರೆ ಎಲೆಕ್ಷನ್ ಕಮಿಷನ್ದವರು ಇಂಡಿಪೆಂಡೆಂಟ್ ಆಗಿರಬೇಕು. ಯಾರ್ದು ಒಂದು ಕೇಂದ್ರ ಏನು BJP ಸರ್ಕಾರ ಏನು ಮೋದಿಯವರು ಅಮಿತ್ ಶಾ ಅವರು ಏನು ನಡೆಸ್ತಾ ಇದ್ದಾರೆ ಆ ಥರ ಆಗಬಾರ್ದು ಅಂತ ಇವತ್ತಿನ ದಿವಸ ನಾವು ಬೆಂಗಳೂರಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ರಾಹುಲ್ ಗಾಂಧೀಜಿಯವರು ಬರ್ತಾ ಇದ್ದಾರೆ, ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅದ್ರ ಜೊತೆ ನಾವು ಸಂಸತ್ನಲ್ಲೂ ಕೂಡ ಏನು ಬಿಹಾರದಲ್ಲಿ SIR ನಡೀತಾ ಇದೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನು, ಅದು ಕೂಡ ಚುನಾವಣೆಗಿಂತ ಪೂರ್ವದಲ್ಲೇ ಯಾಕೆ ನಡಿಬೇಕು? ನಾವು ವಿರೋಧ ಪಕ್ಷದ ಎಲ್ಲ ಇಂಡಿಯಾ ಒಕ್ಕೂಟದ ಎಲ್ಲ ಪಕ್ಷಗಳು ಸತತವಾಗಿ ದಿವಸ ನಾವು ಸಂಸತ್ನಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಾವು ಕೇಳೋದಷ್ಟೇ, ಸಂಸತ್ನಲ್ಲಿ ಕೂಡ ನೀವು ಚರ್ಚೆ ಮಾಡೋಣ, ಬಿಹಾರ್ SIR ಮೇಲೆ ಚರ್ಚೆ ಮಾಡೋಣ. ನೀವು ಚರ್ಚೆ ಮಾಡೋಕ್ಕೆ ಯಾಕೆ ನೀವು ರೆಡಿ ಇಲ್ಲ? ಸರ್ಕಾರದವರು ನಡೆಸೋಕ್ಕೆ ರೆಡಿ ಇಲ್ಲ, ಸೆಷನು ಕೂಡ ನಡೀತಾ ಇಲ್ಲ. ಅದಕ್ಕೆ ನಾವು ಖಂಡಿಸ್ತೀವಿ ಅಂತ ನಾನು ಹೇಳೋಕ್ಕೆ ಬಯಸ್ತೇನೆ. ಬೆಂಗಳೂರು ಸೆಂಟ್ರಲಲ್ಲಿ ಏನು ಮಹದೇವಪುರ ಕ್ಷೇತ್ರದಲ್ಲಿ 1 ಲಕ್ಷಕ್ಕಿಂತ ಜಾಸ್ತಿ ಮತದಾರರು ಏನು ವೋಟ್ ಥೆಫ್ಟ್ ಆಗಿದೆ ಅಂತಂಬೋದು ಅವ್ರು ಈಗಾಗಲೇ ಕಾಂಕ್ರೀಟ್ ಆಗಿ ಎವಿಡೆನ್ಸ್ ಕೊಟ್ಟಿದ್ದಾರೆ. ಅದಕ್ಕಾಗಿ ಎಲೆಕ್ಷನ್ ಕಮಿಷನ್ ಅವರು ಉತ್ತರನೇ ಕೊಡ್ತಾ ಇಲ್ಲ. ಇವಾಗ ತಾವು ನೋಡ್ಬೋದು, ಅವರು 45 ದಿವಸ ಆದಮೇಲೆ ಏನು ಪೋಲಿಂಗ್ ಬೂತಲ್ಲಿ CCTV ಫುಟೇಜ್ ಇದೆ ಅದು ಡಿಲೀಟ್ ಮಾಡ್ಬೇಕಂತಾರೆ. ನಮ್ಗೆ ಏನು ಬೇಕು? ಮಷೀನ್ ರೀಡಬಲ್ ಡೇಟಾ ಬೇಕು. ಈಗ ನಮ್ದು ಏನು ವೋಟರ್ ಲಿಸ್ಟ್ ಇದೆ ಮ್ಯಾನ್ಯುಲಿ ನೋಡೋಕ್ಕೆ ಯಾರಿಗೂ ಆಗಲ್ಲ. ಈಗ ಡಿಜಿಟಲ್ ಇಂಡಿಯಾ ಅಂತ ಅಂತಾರೆ, ಮತ್ತು ಮಷೀನ್ ರೀಡಬಲ್ ಡೇಟಾ ಯಾಕೆ ಕೊಡ್ತಾ ಇಲ್ಲ ಎಲೆಕ್ಷನ್ ಕಮಿಷನ್ದವರು? ಇದು ಒಂದು ದೊಡ್ಡ ಪ್ರಶ್ನೆ. ಇದಕ್ಕೆ ನಮ್ಮ ಪ್ರಜಾಪ್ರಭುತ್ವ ಉಳಿಬೇಕು ಅಂತಂದರೆ ಎಲೆಕ್ಷನ್ ಕಮಿಷನ್ದವರು ಇಂಡಿಪೆಂಡೆಂಟ್ ಆಗಿರಬೇಕು. ಯಾರ್ದು ಒಂದು ಕೇಂದ್ರ ಏನು BJP ಸರ್ಕಾರ ಏನು ಮೋದಿಯವರು ಅಮಿತ್ ಶಾ ಅವರು ಏನು ನಡೆಸ್ತಾ ಇದ್ದಾರೆ ಆ ಥರ ಆಗಬಾರ್ದು ಅಂತ ಇವತ್ತಿನ ದಿವಸ ನಾವು ಬೆಂಗಳೂರಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ರಾಹುಲ್ ಗಾಂಧೀಜಿಯವರು ಬರ್ತಾ ಇದ್ದಾರೆ, ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅದ್ರ ಜೊತೆ ನಾವು ಸಂಸತ್ನಲ್ಲೂ ಕೂಡ ಏನು ಬಿಹಾರದಲ್ಲಿ SIR ನಡೀತಾ ಇದೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನು, ಅದು ಕೂಡ ಚುನಾವಣೆಗಿಂತ ಪೂರ್ವದಲ್ಲೇ ಯಾಕೆ ನಡಿಬೇಕು? ನಾವು ವಿರೋಧ ಪಕ್ಷದ ಎಲ್ಲ ಇಂಡಿಯಾ ಒಕ್ಕೂಟದ ಎಲ್ಲ ಪಕ್ಷಗಳು ಸತತವಾಗಿ ದಿವಸ ನಾವು ಸಂಸತ್ನಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಾವು ಕೇಳೋದಷ್ಟೇ, ಸಂಸತ್ನಲ್ಲಿ ಕೂಡ ನೀವು ಚರ್ಚೆ ಮಾಡೋಣ, ಬಿಹಾರ್ SIR ಮೇಲೆ ಚರ್ಚೆ ಮಾಡೋಣ. ನೀವು ಚರ್ಚೆ ಮಾಡೋಕ್ಕೆ ಯಾಕೆ ನೀವು ರೆಡಿ ಇಲ್ಲ? ಸರ್ಕಾರದವರು ನಡೆಸೋಕ್ಕೆ ರೆಡಿ ಇಲ್ಲ, ಸೆಷನು ಕೂಡ ನಡೀತಾ ಇಲ್ಲ. ಅದಕ್ಕೆ ನಾವು ಖಂಡಿಸ್ತೀವಿ ಅಂತ ನಾನು ಹೇಳೋಕ್ಕೆ ಬಯಸ್ತೇನೆ.